ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಹಾಲಿ ಲೋಕಸಭಾ ಸದಸ್ಯ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಅವರು ನಾಮಪತ್ರವನ್ನು ಸಲ್ಲಿಸಿದರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಅಣ್ಣಾಸಾಹೇಬ್ ಜೊಲ್ಲೆಯವರು ಚುನಾವಣಾಧಿಕಾರಿಯಾದ ರಾಹುಲ್ ಸಿಂಧೆಯವರಿಗೆ ನಾಮಪತ್ರವನ್ನು ಬಿಜೆಪಿ ಪಕ್ಷದ ಮುಖಂಡರೊಂದಿಗೆ ಸಲ್ಲಿಸಿದರು. ಬಿಜೆಪಿ ಪಕ್ಷದ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಾನು ಈಗಾಗಲೇ 4 ವಿಧಾನಸಭಾ ಕ್ಷೇತ್ರದಲ್ಲಿ ಬೃಹತ್ ಸಭೆ ಮಾಡಿದ್ದೇನೆ. ನಮ್ಮ ಪಕ್ಷ ಬಿಜೆಪಿಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ. ಲೋಕಸಭಾ ಕ್ಷೇತ್ರದ 5 ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಆದರೂ ಕೂಡ ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ವಿಧಾನಸಭೆ ಚುನಾವಣೆಯೇ ಬೇರೆ, ಲೋಕಸಭಾ ಚುನಾವಣೆಯೇ ಬೇರೆ ಎಂದರು. ಮಾಜಿ ಲೋಕಸಭೆ ಸದಸ್ಯ ಶ್ರೀ ರಮೇಶ್ ಕತ್ತಿಯವರು ಮುನಿಸಿನ ಕುರಿತು ಪ್ರತಿಕ್ರಿಯಿಸಿದ ಅವರು, ಕೆಲವೊಂದು ಕೆಲಸದಲ್ಲಿ ರಮೇಶ್ ಕತ್ತಿಯವರು ಇದ್ದಾರೆ. ಅವರೂ ಸಹ ಪ್ರಚಾರಕ್ಕೆ ಮುಂದಿನ ದಿನಗಳಲ್ಲಿ ಬರುತ್ತಾರೆ ಎಂದರು. ಕೋವಿಡ್ ಹಾಗೂ ಪ್ರವಾಹ ಸಂದರ್ಭದಲ್ಲಿ ನಾನು, ನಮ್ಮ ಸಂಸ್ಥೆಯ ಸದಸ್ಯರು, ನಮ್ಮ ಶಾಸಕರು ಒಳ್ಳೆಯ ರೀತಿಯಾಗಿ ಕೆಲಸ ಮಾಡಿದ್ದಾರೆ. ಈ ಬಾರಿ ಜನರ ಬೆಂಬಲ ನೋಡಿದರೆ ನಾನು ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತೇನೆ ಎಂದರು. ಬಳಿಕ ಲೋಕಸಭಾ ಚುನಾವಣೆ ಪ್ರಭಾರಿ PH ಪೂಜಾರ್ ಮಾತನಾಡಿ, ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪರ ಅಲೆ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗುವುದು ನಿಶ್ಚಿತ ಎಂದರು. ಅಣ್ಣಾಸಾಹೇಬ್ ಜೊಲ್ಲೆಯವರು ಮಾತನಾಡಿ, ಅಭಿವೃದ್ಧಿ ಕೆಲಸ ಕಾರ್ಯಗಳು, ತಮ್ಮ ಸಂಸ್ಥೆಯ ಮೂಲಕ ಮಾಡಿರುವ ಉದ್ಯೋಗ ಸೃಷ್ಟಿ ಇವೆಲ್ಲವೂ ಕಾರ್ಯಗಳನ್ನು ಜನರು ನೆನಪಿನಲ್ಲಿಟ್ಟುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಅಣ್ಣಾಸಾಹೇಬ್ ಜೊಲ್ಲೆ ಗೆಲುವು ನಿಶ್ಚಿತ ಎಂದರು. ಈ ಸಂದರ್ಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ, ಶಾಸಕ ದುರ್ಯೋಧನ ಐಹೊಳೆ, ಮಾಜಿ ಶಾಸಕರಾದ ಶ್ರೀಮಂತ್ ಪಾಟೀಲ್, ಕಲ್ಲಪ್ಪಣ್ಣ, ಮಹೇಶ್ ಬಾತೆ, PH ಪೂಜಾರ್, ಮಗ್ಗನ್ನವರ್, ಮಹೇಶ್ ಕುಮಟಳ್ಳಿ, ಚಿಕ್ಕೋಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್, ರಾಜೇಶ್ ನೇರ್ಲಿ, ಶಿವಾನಂದ್ ನವಲಿಹಾಳ್, ಅಮೃತ್ ಕುಲಕರ್ಣಿ, ಅಪ್ಪಾಸಾಹೇಬ್ ಚೌಗುಲ ಸೇರಿದಂತೆ ಇನ್ನಿತರ ಗಣ್ಯರು ಹಾಗೂ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ವಿಶ್ವನಾಥ್ ಹಲಗೆ. ಒಬ್ಬ ವ್ಯಕ್ತಿನ ನಾವು ಆರಿಸ್ಕೊಳ್ತೇವೆ ಅನ್ನುವಂಥ ಸ್ಪಷ್ಟವಾದಂಥ ಭರವಸೆ ನಮಗೆಲ್ಲರಿಗೂ ಕೊಡ್ತಾ ಇದ್ದಾರೆ. ಅವರು ಮಾಡಿದಂಥ ರಾಷ್ಟ್ರೀಯ ಹೆದ್ದಾರಿಯ ವಿಶೇಷ ಮೇಲ್ದರ್ಜೆಗೇರಿಸುವಂಥ ಕಾರ್ಯಕ್ರಮ ಇರ್ಬೋದು, ಆ ಕಡೆ ಅಕ್ಕಡಿ ಕಡೆಯಿಂದ ಈ ಕಡೆ ಮತ್ತೊಂದು ರಾಷ್ಟ್ರೀಯ ಹೆದ್ದಾರಿ ಮಾಡಿದಂಥದ್ದಿರ್ಬೋದು, ಪ್ರತಿ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಮುಖಾಂತರ ಒಂದಿಲ್ಲೊಂದು ಸಹಾಯ ಸಹಕಾರಗಳನ್ನು ಕೂಡ ಅವರು ತಂದು ಕೊಟ್ಟಿದ್ದಾರೆ ಜನ. ಅವರು ಒಬ್ಬರಲ್ಲಿ ಒಬ್ಬರು ಮಾತಾಡ್ತಾರೆ, ಒಳ್ಳೆ ಕೆಲಸಗಾರಿದ್ದಾರೆ, ನಮಗೆ ಜೀವನ ರಕ್ಷಣೆ ಕೂಡ ಮಾಡಿದ್ದಾರೆ ಅನ್ನುವಂಥ ಅವನೇ ಅವರೆಲ್ಲರಲ್ಲಿದೆ. ಜೊತೆಗೆ ಸಹೋದರಿ ಶಶಿಕಲಾ ಜೊಲ್ಲೆಯವರು ಕೂಡ ಹಿಂದಿನ ಸಾರಿ ಸಚಿವೆ ಆದಂಥ ಸಂದರ್ಭದಲ್ಲಿ ಪ್ರತಿ ಗ್ರಾಮಕ್ಕೆ ಅವರು ಒಡನಾಡಿಯಾಗಿ ಪ್ರತಿ ಗ್ರಾಮಕ್ಕೆ ಕನಿಷ್ಠ 5 ಲಕ್ಷದವರೆಗೆ ಸಮುದಾಯ ಭವನಗಳನ್ನಿರ್ಬೋದು, ಮಠ ಮಂದಿರಗಳನ್ನಿರ್ಬೋದು, ಸಾಮೂಹಿಕ ಕಾರ್ಯಕ್ರಮಗಳನ್ನು ಕೂಡ ಅನುದಾನದಡಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ನೀಡಿದಂಥದ್ದನ್ನು ಕೂಡ ಅಲ್ಲಿ ಜನ ಸ್ಮರಣೆಯಲ್ಲಿ ತಂದುಕೊಂಡಿದ್ದಾರೆ. ಒಟ್ಟಾರೆ ಅಣ್ಣಾಸಾಹೇಬ್ ಜೊಲ್ಲೆಯವರ ಪರವಾಗಿ ಇಡೀ ದೇಶದಲ್ಲಿ ಮತ್ತೊಮ್ಮೆ ಮೋದಿಯವರ ಸರ್ಕಾರ ಬರಬೇಕನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಜನ ಮೋದಿಯವರಿಗೆ ವೋಟ್ ಹಾಕ್ತೀವಿ. ಅಣ್ಣಾಸಾಹೇಬ್ ಜೊಲ್ಲೆ ಅಂತ ಒಬ್ಬ ಕ್ರಿಯಾಶೀಲ ಕಾರ್ಯಕ್ಷಮತೆ ಮಾಡುವ ಇದ್ದಂಥ ವ್ಯಕ್ತಿ ಈ ಸಾರಿ ಕೂಡ ನಾವು ಆಗ್ತೇವೆ ಅನ್ನುವಂಥ ಭರವಸೆ ಈಗ ಸ್ಪಷ್ಟವಾಗಿ ನಮಗೆಲ್ಲರಿಗೂ ಗೋಚರಿಸ್ತಾ ಇದೆ. ಬರುವಂಥ ದಿವಸಗಳಲ್ಲಿ ಇನ್ನೂ ನಾಮನಿರ್ದೇಶನವನ್ನು ಸಲ್ಲಿಸಲ್ಪಟ್ಟಿದ್ದೇನೆ. ಈಗಾಗಲೇ ಇಡೀ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಪದಾಧಿಕಾರಿಗಳ ಸಭೆ ಮತ್ತು ಒಂದು ಬೃಹತ್ವಾದ ಸಭೆ ಕೂಡ ಈಗಾಗಲೇ ಏರ್ಪಾಡು ಮಾಡಿದೆ. ಈಗಾಗಲೇ 4 ವಿಧಾನಸಭಾದಲ್ಲಿ ಬೃಹತ್ವಾದ ಸಭೆಯಾಗಿದೆ, ಇನ್ನೂ 4 ಆಗಿದ್ದೇನೆ. ಮತ್ತು ಇವತ್ತು ಕೂಡ ನಾಮನಿರ್ದೇಶನ ಸಲ್ಲಿಸಿ 11 ಗಂಟೆಗೆ, ತದನಂತರ 4:30 ಗಂಟೆಗೆ ಸುಮಾರು ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರು ಸೇರಿ ಬಸವ ಸರ್ಕಲ್ದಿಂದ ಕ್ಯೂಡ್ ಗ್ರೌಂಡ್ವರೆಗೆ ಮೆರವಣಿಗೆ ಮುಖಾಂತರ ಹೋಗಿ ಕ್ಯೂಡ್ ಗ್ರೌಂಡ್ನಲ್ಲಿ ಬೃಹತ್ವಾದ ಒಂದು ಸಭೆಯನ್ನು ಕೂಡ ಏರ್ಪಾಡು ಮಾಡಿದ್ದೀವಿ. ಈಗ ಯಾರ್ಯಾರು ಶಾಸಕರು ಅಥವಾ ಇವ್ರ ಗೊತ್ತಿಲ್ಲ, ಈಗಾಗಲೇ ಕೆಲವೊಂದು ಜನ ಪ್ರಹ್ಲಾದ್ ಜೋಶಿಯವರ ಇದು ನಾಮನಿರ್ದೇಶನ ಕೊಡಲಿಕ್ಕೆ, ಜಗದೀಶ್ ಶೆಟ್ಟರ್ ನಾಮನಿರ್ದೇಶನ ಕೊಡಲಿಕ್ಕೆ ಹೋಗಿದ್ದರಿಂದ ಸಾಯಂಕಾಲ ಎಲ್ಲರ ಕಾರ್ಯಕ್ರಮ ಕೂಡ ಬರ್ತಾ ಇದ್ದಾರೆ ಅಂತ ನಾನು ಹೇಳಬೇಕು. ಅದರಲ್ಲಿ ಕೂಡ ವಿಶೇಷವಾಗಿ CT ರವಿ ಅವರು ಇರ್ಬೋದು, ಬೈರತಿ ಬಸವರಾಜ್ ಅವರು ಮತ್ತು ನಾರಾಯಣ್ ಸಾಹೇಬ್ ಬಾಡ್ಗೆ ಅವರು ಮೊನ್ನೆ ಹೊಸದಾಗಿ ರಾಜ್ಯಸಭಾ ಸದಸ್ಯರಾದ, ಮತ್ತು ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ನ ಮುಖ್ಯ ಸದಸ್ಯರಾದ
ರವಿಕುಮಾರ್ ಮತ್ತು ಬಸಗೌಡ ಪಾಟೀಲ್ ಯತ್ನಾಳ್ ಅವರು ಶಾಸಕರು ಅವರು ಕೂಡ ಇವತ್ತು ಸಾಯಂಕಾಲ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಸಂಸದರು, ಶಾಸಕರು ಮತ್ತು ಹಾಲಿ ಶಾಸಕರು ಎಲ್ಲರೂ ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ ಅನ್ಸಾಗ ವಿಚಾರ ಅನ್ನೋದಕ್ಕಿಂತ ನಾವು ಈಗಾಗಲೇ ಮೋದಿಯವರ ಕೆಲಸ ಕಾರ್ಯಗಳು ಕೂಡ ಹೇಳ್ತಾ ಇದ್ದೀವಿ, ಅಥವಾ ನಾವು ನಮ್ಮ ಸಂಸ್ಥೆ ಮುಖಾಂತರ ಇರ್ಬೋದು, ಕೋವಿಡ್ ಟೈಮ್ನಲ್ಲಿ ಇರ್ಬೋದು, ಫ್ಲಡ್ ಟೈಮ್ದಲ್ಲಿ ಇರ್ಬೋದು, ನಾವು ಮಾಡಿದಂಥ ಕೆಲಸ ಕಾರ್ಯಗಳು ಮತ್ತು ನಮ್ಮ ಇರ್ತಕ್ಕಂಥ ನಮ್ಮ ಸಂಘ ಇರ್ತಕ್ಕಂಥ ಶಾಸಕರು ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವೆಲ್ಲವನ್ನು ಸೇರಿ ಒಕ್ಕಟ್ಟಾಗಿ ನಾವು ಇವತ್ತು ಎದುರಿಸ್ತಾ ಇದ್ದೀವಿ ಮತ್ತು ಅದರ ಪ್ರಕಾರ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಶಾಸಕರು ಕೆಲವೊಂದು ಅವರು ಬಿಜೆಪಿ ಶಾಸಕರು ಕೆಲವರು, ಯಾಕೆ ವಿಧಾನಸಭೆಯಲ್ಲಿ ಬೇರೆ ವಿಚಾರ ಮಾಡ್ತಾರೆ, ಲೋಕಸಭೆಯಲ್ಲಿ ಬೇರೆ ಜನ ವಿಚಾರ ಮಾಡ್ತಾರೆ. ಆದ ಕಾರಣ ಇವತ್ತು ಎಲ್ಲರೂ ಕೂಡ ನಮ್ಮ ಶಾಸಕರು ಈಗ ಆಗಿ ಬಂದವರು ಹಿರಿಯರಾದಂಥ ಮಗನವರು ಸೇರಿ ಅವರು ಕೂಡ ಸ್ವಾಗತ ಮಾಡ್ತಾರೆ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾ ದಳ ಎನ್ಡಿಎ ಅಭ್ಯರ್ಥಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮತ್ತೊಮ್ಮೆ ಗೆಲುವು ಅಪೇಕ್ಷಿಸಿ ನಾಮಪತ್ರವನ್ನು ನಾವೆಲ್ಲ ಮುಖಂಡರೊಂದಿಗೆ ಸಲ್ಲಿಸಿ ಬಂದಿದ್ದೇವೆ. ಈಗಾಗಲೇ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ 2-3 ಸುತ್ತು ನಮ್ಮ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಹಾಜಿ ಮತ್ತು ಮಾಜಿ ಶಾಸಕರುಗಳ ನೇತೃತ್ವದಲ್ಲಿ ಪ್ರವಾಸ ಮಾಡಿದ್ದೀವಿ. ಬೂತ್ ಕಾರ್ಯಕರ್ತರ ಸಭೆಗಳನ್ನು ಕೂಡ ನಾವೆಲ್ಲರೂ ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ಒಂದು ದೊಡ್ಡ ಅಲೆ ವಿಶ್ವಾಸಾರ್ಹ ನಾಯಕತ್ವಕ್ಕೆ ಮತ್ತೊಮ್ಮೆ ನಾವು ಬೆಂಬಲಿಸ್ತೇವೆ. ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅನ್ನುವಂಥ ಘೋಷ ವಾಕ್ಯವನ್ನು ನಾವು ಅಕ್ಷರಶಃ ಜಾರಿಯಲ್ಲಿ ತರ್ತೇವೆ. ಈ ಕ್ಷೇತ್ರದಲ್ಲಿ ಕೂಡ ನರೇಂದ್ರ ಮೋದಿಜಿಯವರ ನಾಯಕತ್ವ ವಿಶ್ವವೇ ಒಪ್ಪಿಕೊಂಡಂಥ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಕ್ರಿಯಾಶೀಲತೆ, ಅವರು ಕಳೆದ 5 ವರ್ಷಗಳಲ್ಲಿ ಮಾಡಿದಂಥ ಅಭಿವೃದ್ಧಿಯ ಕೆಲಸಗಳು, ಸಹಸ್ರ ಸಂಖ್ಯೆಯಲ್ಲಿ ವೈಯಕ್ತಿಕ ಉದ್ಯಮ ಸಮೂಹಗಳ ಮುಖಾಂತರ ಅವರು ನೀಡಿದಂಥ ಮಾರ್ಗದರ್ಶನ, ಅವರು ಪ್ರಯತ್ನ ಮಾಡಿ ಅವರು ಮತ್ತೆ ನಮಗೆ ಭಾರತೀಯ ಜನತಾ ಪಕ್ಷದವರಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುತೇಕ ಎಲ್ಲರೂ ಯಶಸ್ವಿ ಆಗ್ತಾರೆ. ಸರ್, ಈಗ ಬಿಜೆಪಿ ಅವರು ಮಹಿಳೆಯರಿಗೆ ಗೌರವ ಕೊಡೋದಿಲ್ಲ ಅಂತಂದು ಹೇಳಿ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ದಾರೆ ಸಚಿವ. ಇದರ ಬಗ್ಗೆ ತಾವೇನು? ಅದನ್ನು ನಾನೇನು ಕೇಳಿದ್ದೀನಿ. ಹೋದ ವರ್ಷ 1,18,877 ಮತಗಳಿಂದ ಆರಿಸಿಕೊಂಡಿದ್ದಾರೆ.